ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಮಕ್ಕಳಿಗಾಗಿ ನೀವು ಏನಾದರೂ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ. ಅಂದರೆ ಪ್ರತಿ ತಾಯಿಯ ಕನಸು ತನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸಬೇಕು, ಒಳ್ಳೆಯ ಆರೋಗ್ಯವಂತರಾಗಿರಬೇಕು, ಗೆಲುವನ್ನು ಪಡಿಬೇಕು, ಒಳ್ಳೆಯ ರೀತಿಯಲ್ಲಿ ಓದಬೇಕು, ಒಳ್ಳೆಯ ಸಂಸ್ಕಾರವಂತರಾಗಬೇಕು, ರೀತಿ ನೀತಿಗಳನ್ನು ಕಲಿಬೇಕು, ಜೀವನದಲ್ಲಿ ಅವರು ಎತ್ತರದ ಮಟ್ಟಕ್ಕೆ ಯಶಸ್ಸಿನ ಎತ್ತರದ ಮಟ್ಟದಲ್ಲಿ ಅಂದರೆ ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತೇಳಿ ಪ್ರತಿ ತಾಯಿನೂ ಬಯಸ್ತಾಳೆ ಸ್ನೇಹಿತರೆ. ನಮ್ಮ ಮಕ್ಕಳನ್ನು ಉನ್ನತ ಸ್ಥಾನದಲ್ಲಿ ನೋಡಲಿಕ್ಕೆ ತಾನು ಎಂಥ ಶ್ರಮವನ್ನಾದರೂ ಪಡ್ತಾಳೆ, ಎಷ್ಟೇ ಸಂಘರ್ಷಗಳನ್ನಾದರೂ ಕೂಡ ಎದುರಿಸ್ತಾಳೆ, ಎಂಥದ್ದೇ ಹೋರಾಟವನ್ನು ಈ ಜಗತ್ತಿನ ವಿರುದ್ಧ ಕೂಡ ತಾಯಿ ಮಾಡ್ತಾಳೆ. ತನ್ನ ಮಕ್ಕಳ ಏಳಿಗೆಗಾಗಿ, ಯಶಸ್ಸಿಗಾಗಿ, ಉನ್ನತಿಗಾಗಿ, ಅವರ ಸಂಪೂರ್ಣ ಸುರಕ್ಷತೆಗಾಗಿ. ಆದರೂ ಕೂಡ ಎಲ್ಲ ಒಂದು ರೀತಿಯಲ್ಲಿ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಇಲ್ಲ ವಿದ್ಯಾಭ್ಯಾಸದಲ್ಲಿ ಹಿಂದಿದ್ದಾರೆ, ಇಲ್ಲವೇ ಸಂಸ್ಕಾರಗಳಿಲ್ಲ, ಮಾತು ಕೇಳ್ತಾ ಇಲ್ಲ, ತಿರುಗಿಸಿ ಮಾತಾಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯ ಕಾರಣಗಳು ಸೃಷ್ಟಿಯಾಗಿ ತಾಯಿಗೆ ಎಲ್ಲೋ ಒಂದು ರೀತಿಯಲ್ಲಿ ದುಃಖ ಆಗ್ತದೆ. ಈ ಸಮಸ್ಯೆಗಳಿಗೆ ಕೆಲವು ಗ್ರಹಗತಿಗಳು ಕೂಡ ಕಾರಣವಾದರೆ ಕೆಲವು ನಮ್ಮಿಂದ ಕೂಡ ತಪ್ಪಾಗಿರುತ್ತವೆ. ಅದರಿಂದ ಕೂಡ ವರ್ತನೆಯಲ್ಲಿ ಈ ರೀತಿಯ ಬದಲಾವಣೆಗಳಾಗಿರ್ತವೆ ಸ್ನೇಹಿತರೆ. ಅದನ್ನು ನಾವು ಇಲ್ಲಿ ಸ್ವಲ್ಪ ಮಟ್ಟಿಗೆ ತಿದ್ದುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ, ನಾವೆಲ್ಲರೂ ಸೇರಿ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳ ಬದುಕನ್ನು ನಾವು ಹಸನ ಮಾಡಿಕೊಡ್ಬೋದು. ಯಾಕಂದರೆ ಪ್ರತಿ ತಂದೆ ತಾಯಿಯ ಕನಸು ಇದೇ ಆಗಿರುತ್ತೆ ಅಲ್ವಾ ಸ್ನೇಹಿತರೆ. ಮೊದಲನೇದಾಗಿ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನಮ್ಮ ಮಕ್ಕಳು ಸಣ್ಣವರಿದ್ದಾಗಲೇ ನಾವು ಅವರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಕಳಿಸಿಕೊಡ್ಲೇಬೇಕು. ಎಷ್ಟೇ ಮುದ್ದಾಗಿ ಬೆಳೆಸ್ತೀವಿ, ಎಷ್ಟೇ ಶ್ರೀಮಂತವಾಗಿದ್ದೀವಿ ನಾವು, ಅದರಿಂದ ನಾವು ಮುದ್ದಾಗಿ ಬೆಳೆಸ್ತಾ ಇದ್ದೀವಿ, ಅವ್ರ ಕೈ ನೋವಾಗಬಾರ್ದು, ಕಾಲು ನೋವಾಗಬಾರ್ದು ಅನ್ನೋ ರೀತಿಯಲ್ಲಿ ಬೆಳೆಸ್ತಾ ಇದ್ದೀವಿ, ಹಾಗಾಗಿ ಕೆಲಸಗಳನ್ನು ಹಚ್ಚುತ್ತಾ ಇಲ್ಲ ಅಂದರೆ ಅದು ಮುಂದೆ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳಿಗೆ ಸಣ್ಣವರಿದ್ದಾಗಿಂದನೇ ಸ್ವಲ್ಪ ಸಂಸ್ಕಾರಗಳನ್ನು ಹೇಳ್ಕೊಡ್ಲೇಬೇಕಾಗತ್ತೆ. ಸಂಸ್ಕಾರಗಳ ಜೊತೆ ಅವರ ಕೈ ಕಾಲು ನೋವಾಗುವ ರೀತಿಯಲ್ಲಿ, ಮಣ್ಣಾಗುವ ರೀತಿಯಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡಿಸಲೇಬೇಕಾಗತ್ತೆ ಸ್ನೇಹಿತರೆ. ಇದು ಅವರ ಸಮರ್ಥತೆಯನ್ನು ತೋರಿಸೋದ್ರ ಜೊತೆಗೆ ಅವರನ್ನು ದೈಹಿಕವಾಗಿ, ಮಾನಸಿಕವಾಗಿ ಸದೃಢವಾಗಿಡುತ್ತೆ. ಹಾಗೆ ಅವರಲ್ಲಿ ಒಂದು ಬಲ ಬರುತ್ತೆ, ಒಂದು ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡ್ತೀವಿ ಸ್ನೇಹಿತರೆ. ಅದು ಬಿಟ್ಟು ನಾವು ತಂದೆ ತಾಯಿಯಾಗಿ ಮಕ್ಕಳು ಇನ್ನೂ ಸಣ್ಣವರು ಅಂತೇಳಿ ಎಲ್ಲ ಕೆಲಸವನ್ನು ನಾವೇ ಮಾಡ್ತಾ ಹೋದರೆ ಅವರಿಗೆ ಯಾವುದರ ಪರಿಚಯನೂ ಇರೋದಿಲ್ಲ ಸ್ನೇಹಿತರೆ. ಯಾಕೆ ಗೊತ್ತಾ ಹೇಳ್ತಾ ಇರೋದು ಅಂದರೆ, ಸಣ್ಣ ಮಕ್ಕಳಿಗೆ ಎಷ್ಟೇ ನಾವು ಏನೇ ಕಲಿಸ್ತೀವಿ ಅಂದರೂ ಕೂಡ ಅದು ಬೇಗನೆ ಕಲಿಯುತ್ತೆ. ಅದೇ ದೊಡ್ಡವರಾದಾಗ ಕಲಿಸ್ತೀವಿ ಅಂದರೆ ಅದು ಆಗೋದಿಲ್ಲ. ಅಂದರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅನ್ನೋ ರೀತಿಯಲ್ಲಿ ಆಗ್ಬಿಡತ್ತೆ. ಹಾಗಾಗಿ ಒಂದು ಮಗುವಿಗೆ ನಾವು ಯಾವುದೇ ಒಂದು ಕೆಲಸವನ್ನು ಕಲಿಸ್ತೀವಿ ಅಂದರೆ ಒಂದು ಸಣ್ಣ ವಯಸ್ಸೇ ಆಗಿರಬೇಕು ಸ್ನೇಹಿತರೆ. ಆಗ ಮಾತ್ರ ಅದು ಅಚ್ಚುಕಟ್ಟಾಗಿ ತನ್ನ ಕೆಲಸವನ್ನು ಮಾಡ್ತಾ ಹೋಗುತ್ತೆ, ತನ್ನ ಮನೋ ವಿಕಾಸವನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ. ಈಗ ನಾವು ಅತ್ಯಂತ ಮುದ್ದಾಗಿ ಸಾಕಿ ಮುಂದೊಂದು ದಿನ ದೊಡ್ಡವರಾದಾಗ ಒಂದು ಸ್ವಲ್ಪ ನೀರು ಕೊಡು ಕುಡಿಯೋಕೆ ಅಂದರೆ, ಹೋಗಮ್ಮ ನಂಗೆ ಟೈಮ್ ಇಲ್ಲ ಅನ್ಸ್ಕೊಳ್ಳೋ ರೀತಿಲಿ ಆಗ್ಬಿಡುತ್ತೆ. ಇಲ್ಲ ಹೊರಗಡೆ ಹೋಗಿ ಒಂದು ಸ್ವಲ್ಪ ತರಕಾರಿ ತಂದ್ಕೊಡು, ಇಲ್ಲ ನನಗಾಗಲ್ಲ, ಇಲ್ಲ ಕಸ ಗುಡಿಸು ನನಗಾಗೋದಿಲ್ಲ, ಪಾತ್ರೆ ತೊಳಿ ನನಗಾಗೋದಿಲ್ಲ, ಇನ್ಯಾವುದೇ ರೀತಿ ಕೆಲಸ ಹೇಳಿದ್ರು ಆ ಮಗು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಅಸಮರ್ಥತೆಯಲ್ಲಿ ಬೆಳೆಯೋಕ್ಕೆ ಕಾರಣ ನಾವೇ ಆಗಿರ್ತೀವಿ. ಯಾಕಂದರೆ ನಾವು ಮುದ್ದಾಗಿ ಸಾಕಿರೋದು. ಮುದ್ದಾಗಿ ಸಾಕೋದು ತಪ್ಪಂತ ಅಲ್ಲ, ಆದರೆ ಆ ಮುದ್ದು ಮಕ್ಕಳನ್ನು ಹಾಳು ಮಾಡಬಾರ್ದು. ಹಾಗಾಗಿ ನಾವು ಪಟ್ಟ ಕಷ್ಟ ಮಕ್ಕಳು ಪಡಬಾರ್ದು ಅನ್ನೋದು ಪ್ರತಿಯೊಂದು ತಂದೆ ತಾಯಿಯ ಆಶಯ, ಇಲ್ಲ ಅಂತಲ್ಲ. ಹಾಗಂತ ಅದು ಅವರನ್ನು ಹಾಳು ಮಾಡಬಾರ್ದು. ಅವರಲ್ಲಿ ಒಂದು ಸಮರ್ಥತೆಯನ್ನು ತುಂಬಿಸುವಷ್ಟು, ಆತ್ಮವಿಶ್ವಾಸವನ್ನು ತುಂಬಿಸುವಷ್ಟು ಕೆಲಸವನ್ನಾದರೂ ಅವ್ರು ಮಾಡ್ಕೊಳ್ಳೇಬೇಕಿಲ್ಲಿ. ಭಗವಂತನ ಅಂಶ ನಾವಾಗಿದ್ದೀವಿ ಅಂದಮೇಲೆ ಅವರಿಗೂ ಕೂಡ ನಮ್ಮ ಮೇಲೆ ಅಷ್ಟೇ ಪ್ರೀತಿ ಇರುತ್ತೆ. ಹಾಗಂತ ಅವರು ಕೂಡ ಇದೇ ರೀತಿ ನಮ್ಮ ಮೇಲೆ ಮುದ್ದು ಮಾಡಿದರೆ ನಾವು ಈ ಜೀವನದಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಮರ್ಥರು ಅಂತೇಳಿ ಅನ್ಸ್ಕೊಳ್ಳೋದೇ ಇಲ್ಲ. ಹಾಗೆ ನಮ್ಮ ಕರ್ಮಕ್ಕನುಸಾರವಾಗಿ ಇಲ್ಲಿ ಎದುರಾಗುವ ಕಠಿಣತೆಗಳಾಗಿರ್ಬೋದು, ಇಲ್ಲ ಯಾವುದೇ ರೀತಿ ದುರ್ಗತಿಗಳಾಗಿರ್ಬೋದು, ಇಲ್ಲ ಸುಖವಾಗಿರ್ಬೋದು, ಅವುಗಳನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಹುಟ್ಟಿದ ಮರುಕ್ಷಣನೇ ನಮ್ಮ ಕೆಲಸಗಳನ್ನು ನಾವೇ ಶುರು ಮಾಡಬೇಕು. ಅದೇ ರೀತಿಯಲ್ಲಿ ಒಂದು ಸೃಷ್ಟಿಯ ನಿಯಮ ಇದೆ. ಅಂದರೆ ನಾವೇ ಮಗುಚ್ಕೊಳ್ಬೇಕು. ಹುಟ್ಟಿದ ಮಗು ಅಂದರೆ ನಿಮ್ಮ ಮಗು ಅದಾಗೆ ಮಗುಚ್ಕೊಳ್ಳೋವರೆಗೂ ನೀವು ಮಗುಚೋ ಹಾಕಿಲ್ಲ. ನೀವು ಮಗುಚೆ ಹಾಕಿದರೆ ಅದು ಅಲ್ಲೇ ಇರುತ್ತೆ, ಮತ್ತೆ ಅದೇನು ಮುಂದುವರಿಯೋದಿಲ್ಲ. ಅದಾಗಿ ಮಗುಚ್ಕೊಂಡು ತೆವಳೋದಾಗಿರ್ಬೋದು, ಮಂಡಿ ಹಚ್ಚಿ ಮುಂದೆ ಹೋಗೋದಾಗಿರ್ಬೋದು, ಎತ್ನಿಲೋ ಪ್ರಯತ್ನ ಆಗಿರ್ಬೋದು, ಇವೆಲ್ಲ ಪ್ರಯತ್ನ ಮಾಡಬೇಕಾದ್ರೆ ಆ ಮಗು ತುಂಬಾ ಸರಿ ಬೀಳುತ್ತೆ, ನೋವಾಗಿ ಅಳತ್ತೆ. ಆದರೂ ಕೂಡ ಅದು ನಿಲ್ಲೋದಿಲ್ಲ, ತನ್ನ ಹೋರಾಟವನ್ನು ಮಾಡಲೇಬೇಕು. ಅದು ಮಾಡಿದಾಗಲೇ ನಮಗೂ ಕೂಡ ತೃಪ್ತಿ. ಮಗು ಮಲಗಿದ್ರೆ ನಾವು ತೃಪ್ತಿಯಿಂದ ಇರಲಿಕ್ಕೆ ಸಾಧ್ಯನಾ? ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯನೇ? ಅಲ್ಲಿಗೆ ನಮ್ಮ ಮಗು ಸರಿ ಇಲ್ಲ ಅಂತಲೇ ಅನ್ಸ್ಕೊಳ್ಳುತ್ತೆ ತಾನೇ. ಅಂದರೆ ಅದರ ಬೆಳವಣಿಗೆಯಲ್ಲಿ ಏನೋ ಕೊರತೆ ಇದೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಆಗ ಕೂಡ ನಮಗೆ ದುಃಖ ಆಗುತ್ತೆ. ಹಾಗಾಗಿ ನಮ್ಮ ಮಕ್ಕಳನ್ನು ನಾವು ಎಷ್ಟು ಮುದ್ದು ಮಾಡಬೇಕು ಆ ಸಮಯದಲ್ಲಿ ಮಾತ್ರ ಮುದ್ದು ಮಾಡಬೇಕು. ಇನ್ನು ಉಳಿದ ಸಮಯದಲ್ಲಿ ನಾವು ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಡಲೇಬೇಕಾಗತ್ತೆ. ಇದು ಅವರ ಸಮರ್ಥತೆಯನ್ನು ತೋರಿಸೋದ್ರ ಜೊತೆಗೆ ಅವರು ಕೂಡ ಎಲ್ಲವನ್ನ ನಿಭಾಯಿಸಬಲ್ಲರು. ಈ ಜಗತ್ತಿನಲ್ಲಿ ಮುಂದೆ ಬರುವ ಸವಾಲುಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಸಂತೋಷಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಅವುಗಳನ್ನು ಎದುರಿಸಲು, ಸ್ವೀಕರಿಸಲು ಸಿದ್ಧರಾಗುವಂತೆ ನಾವು ಅವರಿಗೆ ಮೊದಲು ಪ್ರೇರಣೆಯಾಗಿರಬೇಕು. ತಂದೆ ತಾಯಿ, ಅದರಲ್ಲಿ ತಾಯಿ ಮೊದಲ ಗುರು ಸ್ನೇಹಿತರೆ. ಹಾಗಾಗಿ ಪ್ರಥಮ ಗುರುವಿನ ಸ್ಥಾನ ತಾಯಿಗೆ ಹೋಗುತ್ತೆ. ಹಾಗಾಗಿ ನಾವೆಲ್ಲರೂ
ನಮ್ಮ ಮಕ್ಕಳ ವಿಚಾರದಲ್ಲಿ ಅದು ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅವರ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯಕ್ಕಾಗಿ, ಅವರ ಒಳ್ಳೆಯ ಜೀವನಕ್ಕಾಗಿ ದಿನನಿತ್ಯ ಪ್ರಾರ್ಥನೆಯನ್ನು ಮಾಡ್ತೀವಿ. ನಾವು ಬಹಳಷ್ಟು ಪ್ರಯತ್ನವನ್ನು ಪಡ್ತೀವಿ, ಹಾಗೆ ತ್ಯಾಗವನ್ನು ಕೂಡ ಕೆಲವೊಮ್ಮೆ ಮಾಡ್ತೀವಿ ಸ್ನೇಹಿತರೆ. ಒಬ್ಬ ಮಗಳು ಅಥವಾ ಮಗನ ಒಂದು ಬಾಂಧವ್ಯ ಆ ತಾಯಿ ಜೊತೆಗೆ ಬಹಳ ಅಗಾಧವಾಗಿರುತ್ತೆ. ತಾಯಿ ಚರಣದಲ್ಲೇ ನಿಜವಾದ ಸ್ವರ್ಗವಿದೆ. ಯಾರು ತನ್ನ ತಂದೆ ತಾಯಿಯ ಬಗ್ಗೆ ಗೌರವ, ಆದರ, ಪ್ರೀತಿ ಇಟ್ಟಿರ್ತಾರೋ ಅವರು ಪ್ರತಿಯೊಬ್ಬರಿಗೂ ಅದನ್ನೇ ಕೊಡುವ ಸಂಸ್ಕಾರವನ್ನು ಹೊಂದಿರ್ತಾರೆ. ಮಕ್ಕಳ ಒಂದು ರೀತಿ, ನೀತಿ, ನಡವಳಿಕೆಗಳು, ಸಂಸ್ಕಾರಗಳು ನೇರವಾಗಿ ತಾಯಿಯ ಕಡೆ ಬೆರಳು ಮಾಡಿ ತೋರಿಸುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ತಾಯಿಯ ಮಹತ್ವ ಮಕ್ಕಳ ಪಾಲಿಗೆ ಬಹಳವಾದ ಅಗಾಧವಾದ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ತಾಯಿಯ ಮೊದಲು ಗುರುವಾಗಿರ್ತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೋಸ್ಕರ ಅಂದರೆ ಅವರ ಏಳಿಗೆಗೋಸ್ಕರ, ಅಂದರೆ ಮದುವೆ ಆಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಮಕ್ಕಳು ಯಾವುದರಲ್ಲೂ ಯಶಸ್ಸನ್ನು ಕಾಣ್ತಾ ಇಲ್ಲ, ಸರಿಯಾಗಿ ಓದ್ತಾ ಇಲ್ಲ, ಇಲ್ಲ ಯಾವುದೇ ರೀತಿ ಸಂಸ್ಕಾರಗಳಿಲ್ಲ, ನಾವು ಎಷ್ಟೇ ಕೊಟ್ಟರೂ ಕೂಡ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅಡ್ಡದಾರಿಯನ್ನು ಹಿಡಿದಿದ್ದಾರೆ, ನಾವು ಎಷ್ಟು ಹೇಳಿದ್ರು ಅವರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಏನಾದರೂ ಪರಿಹಾರ ಇದೆಯಾ ಅಂತ ಹೇಳಿ ನಾವು ಅವರಿವ್ರ ಹತ್ರ ಭವಿಷ್ಯವನ್ನು ಕೇಳ್ತೀವಿ. ಹಣವನ್ನು ಖರ್ಚು ಮಾಡಿ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಇಲ್ಲಿ ತಿಳಿಸುವ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಮೊದಲನೇದಾಗಿ ನಾನು ಹಿಂದೆ ತಿಳಿಸಿದಂತೆ ಸಣ್ಣವರಿದ್ದಾಗಲೇ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಕೆಲಸದ ಅಭ್ಯಾಸವನ್ನು ಮಾಡಿಸಿ. ಹಾಗೆ ಎರಡನೇದಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಮಾಡಬೇಕಾದ್ರೆ, ಇಲ್ಲ ಪಾಠ ಹೇಳ್ಕೊಡ್ಬೇಕಾದ್ರೆ ನೀವು ನಿಮ್ಮ ಕೈಯಲ್ಲಿ ಫೋನನ್ನು ಹಿಡ್ಕೋಬಾರ್ದು. ಯಾಕಂದರೆ ನೀವು ಫೋನಲ್ಲಿ ಏನು ಮಾಡ್ತಾಯಿದ್ದೀರಾ, ಏನು ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆನೇ ಆ ಮಗುವಿನ ಗಮನ ಇರುತ್ತೆ. ಅದು ಕಾನ್ಸಂಟ್ರೇಟ್ ಆಗಿ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ತಪ್ಪನ್ನು ಮೊದಲು ಬಿಡಿ. ಮಗುವನ್ನು ಓದಿಸ್ಬೇಕಾದ್ರೆ ಸಂಪೂರ್ಣವಾಗಿ ನೀವು ಮಗುವಿನ ಕಡೆ ಗಮನ ಕೊಟ್ಟು 1 ಗಂಟೆ ಇಲ್ಲ 2 ಗಂಟೆ ಸಮಯವನ್ನು ಕೊಡಲೇಬೇಕಾಗತ್ತೆ ಸ್ನೇಹಿತರೆ. ಯಾವುದೇ ರೀತಿ ಒತ್ತಡ ಇಲ್ಲವೇ ಯಾವುದೇ ರೀತಿ ಮನೆಯ ಒತ್ತಡದ ಸಮಸ್ಯೆಗಳನ್ನಾಗಿರ್ಬೋದು, ಅದ್ರ ಬಗ್ಗೆ ಗೊಣಗೋದಾಗಿರ್ಬೋದು, ಈ ರೀತಿ ಮಾಡ್ತಾ ಮಕ್ಕಳೆದುರಿಗೆ ಕೂತ್ಕೋಬಾರ್ದು. ಹಾಗೆ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಇಲ್ಲ ನಿಮ್ಮ ಗಂಡ ಹೆಂಡತಿಯ ಮಧ್ಯೆ ಇರುವ ಒಂದು ಜಗಳ ಆಗಿರ್ಬೋದು, ಅದ್ರ ಬಗ್ಗೆ ಮಕ್ಕಳೆದುರಿಗೆ ಚರ್ಚೆಯನ್ನು ಮಾಡಬಾರ್ದು. ಹಾಗೆ ಆ ವಿಚಾರ ಮಕ್ಕಳ ಕಿವಿಗೆ ಬೀಳಬಾರ್ದು. ಅಂದರೆ ಜೀವನ ಅಂದರೆ ಇದೇನಾ, ಇಷ್ಟೇನಾ ಅಂತ ಹೇಳಿ ಆ ಮಗುವಿಗೆ ಜಿಗುಪ್ಸೆ ಮೂಡಿಸುವಂತಿರಬಾರ್ದು ನಿಮ್ಮ ಮನೆಯ ವಾತಾವರಣ. ಹಾಗಾಗಿ ಆದಷ್ಟು ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ನೀವು ಗಂಡ ಹೆಂಡತಿ ಆಗಿರ್ಬೋದು, ಇಲ್ಲ ಇನ್ಯಾರೇ ದೊಡ್ಡವರಾಗಿರ್ಬೋದು, ನೀವು ಯಾವುದೇ ವಿಚಾರಗಳನ್ನು ಮಾತಾಡಬೇಕಾದ್ರೆ ಮಕ್ಕಳು ಶಾಲೆಗೆ ಹೋದಾಗ ಇಲ್ಲ ಅವ್ರು ಇಲ್ಲದ ಸಮಯದಲ್ಲಿ ನೀವು ಮಾತಾಡ್ಕೊಳ್ಳಿ. ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಕಷ್ಟ ಸುಖದ ಅರಿವನ್ನು ಅವರಿಗೆ ಮಾಡಿಸ್ಬೇಕು ನಿಜ. ಹಾಗಂತ ಪ್ರತಿಯೊಂದು ನೆಗೆಟಿವ್ ಆದ ವಿಚಾರಗಳನ್ನು ಅವರೆದುರಿಗೆ ಮಾತಾಡೋದು ತಪ್ಪಾಗುತ್ತೆ. ಹಾಗೆ ನಿಮ್ಮ ಮಕ್ಕಳನ್ನು ಬೇರೆಯವರ ಮಕ್ಕಳ ಜೊತೆ ಹೋಲಿಸಬಾರ್ದು. ಆ ಮಕ್ಕಳು ಅಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಅವರು ಅಷ್ಟೊಂದು ಕಲೆಗಳನ್ನು ಬಲ್ಲವರಾಗಿದ್ದಾರೆ, ಅಂದರೆ ಅವರು ಹಾಡು ಹೇಳ್ತಾರೆ, ಆಟ ಆಡ್ತಾರೆ, ಎಲ್ಲದರಲ್ಲೂ ಇದ್ದಾರೆ, ಪಾಠದಲ್ಲೂ ಇದ್ದಾರೆ. ಈ ರೀತಿ ನಿಮ್ಮ ಮಕ್ಕಳೆದುರಿಗೆ ಬೇರೆಯವರ ಮಕ್ಕಳನ್ನು ಹೊಗಳಬಾರ್ದು. ಅಂದರೆ ನಿಮ್ಮ ಮಕ್ಕಳ ಬಗ್ಗೆಯೂ ನಿಮಗೆ ನಂಬಿಕೆ ಇರಬೇಕು. ಅವರಲ್ಲೂ ನೀವು ಆತ್ಮವಿಶ್ವಾಸವನ್ನು ತುಂಬಿಸುವ ಕೆಲಸವನ್ನು ಮಾಡಬೇಕು, ಪ್ರೇರಣೆ ನೀಡಬೇಕು. ನನ್ನ ಮಗಳು ಕೂಡ ಒಳ್ಳೆಯವಳಾಗಿದ್ದಾಳೆ, ಅವಳಲ್ಲೂ ಕೂಡ ಎಲ್ಲ ರೀತಿಯ ಅರ್ಹತೆ ಇದೆ, ಖಂಡಿತವಾಗಿ ಅವಳು ಏನಾದರೂ ಸಾಧನೆ ಮಾಡ್ತಾಳೆ, ಹಾಗೆ ಅವಳು ಕೂಡ ತುಂಬ ಶಕ್ತಿಶಾಲಿ, ಆತ್ಮವಿಶ್ವಾಸಿಯಾಗಿದ್ದಾಳೆ, ಅವಳಿಂದ ಎಲ್ಲವೂ ಸಾಧ್ಯ, ಅವನಿಂದ ಎಲ್ಲವೂ ಸಾಧ್ಯ, ಅವರು ಕೂಡ ಜೀವನದಲ್ಲಿ ಎಲ್ಲವನ್ನು ಒಳ್ಳೆಯದನ್ನು ಪಡ್ಕೊಳ್ತಾರೆ. ಈ ರೀತಿ ನೀವು ಸಕಾರಾತ್ಮಕವಾಗಿ ಅವ್ರ ಬಗ್ಗೆ ಮಾತಾಡಬೇಕು. ಈ ರೀತಿ ಆಶೀರ್ವಾದವನ್ನು ನೀವು ದಿನನಿತ್ಯ ಅವರಿಗೆ ಮಾಡ್ತಾನೆ ಇರಬೇಕು. ನಿಮ್ಮ ಆಶೀರ್ವಾದ ಅವರಿಗೆ ಬಲವಾಗಿರುತ್ತೆ, ರಕ್ಷಣೆ ಆಗಿರುತ್ತೆ, ಮಾರ್ಗದರ್ಶನವೂ ಆಗಿರುತ್ತೆ. ನೀವು ಆಡುವ ಶಬ್ದಗಳ ತರಂಗ ನಿಮ್ಮ ಮನೆಯಲ್ಲಿ ಅವರ ಸುತ್ತ ಒಂದು ಊರ್ಜೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಅದು ಬಿಟ್ಟು ನೆಗೆಟಿವ್ ಆಗಿ ಅವರಿಗೆ ಯಾವಾಗಲೂ ಬೈತಾ ಇರೋದು, ಇಲ್ಲ ಇನ್ನೊಬ್ಬರನ್ನು ಹೋಲಿಸಿ ಮಾತಾಡ್ತಾ ಇದ್ದರೆ ಅದೇ ಎನರ್ಜಿ, ಆ ಶಬ್ದಗಳ ಎನರ್ಜಿನೇ ನಿಮ್ಮ ಮನೆಯಲ್ಲಾಗಿರ್ಬೋದು, ಅವರ ಸುತ್ತ ಆಗಿರ್ಬೋದು ಹರಿದಾಡ್ತಾ ಇರುತ್ತೆ. ಆಗ ಅದ್ರ ಮಧ್ಯೆನೇ ಅವ್ರು ಬೆಳೀತಾರೆ. ಹಾಗಾಗಿ ಆ ನೆಗೆಟಿವ್ ಎನರ್ಜಿಯಿಂದ ಅವ್ರು ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಮೊದಲು ಇನ್ನೊಬ್ಬರು ಮಕ್ಕಳೆದುರಿಗೆ ನಿಮ್ಮ ಮಕ್ಕಳನ್ನು ಹೋಲಿಕೆ ಮಾಡೋದನ್ನು ಬಿಟ್ಬಿಡಿ. ಅವರವರ ಯೋಗ್ಯತೆ, ಅವರವರ ಕರ್ಮಕ್ಕನುಸಾರವಾಗಿ ಫಲ ಖಂಡಿತವಾಗಿ ಸಿಗುತ್ತೆ. ಸಂಸ್ಕಾರಗಳಾಗಿರ್ಬೋದು, ಒಳ್ಳೆಯ ರೀತಿ, ನೀತಿ, ನಡವಳಿಕೆಗಳನ್ನ ತುಂಬಿಸುವ ಕೆಲಸ ಅಂದರೆ ಕರ್ಮವನ್ನು ನಾವು ಮಾಡಬೇಕು. ಫಲದ ನಿರೀಕ್ಷೆ ನಾವು ಮಾಡಬಾರ್ದು. ಫಲವನ್ನು ಆ ಭಗವಂತನೇ ಕೊಡ್ತಾನೆ. ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿರಬೇಕು ಅನ್ನೋ ರೀತಿಲಿ ಇಲ್ಲಿ ನಮ್ಮ ವರ್ತನೆ ಇರಬೇಕು. ಅದು ಬಿಟ್ಟು ನಮ್ಮ ಮಕ್ಕಳನ್ನು ಬೇರೆಯವರ ಮಕ್ಕಳ ಜೊತೆ ಹೋಲಿಸಬಾರ್ದು. ಅದು ಯಾಕೆ ಮಾಡಿಲ್ಲ, ಇದು ಯಾಕೆ ಮಾಡಿಲ್ಲ, ನೀನು ಯಾಕೆ ಅಷ್ಟು ಮಾರ್ಕ್ಸ್ ತೆಗೆದಿಲ್ಲ, ನೀನು ಯಾಕೆ ಅವಳ ಹಾಗಿಲ್ಲ, ಅವನ ಹಾಗಿಲ್ಲ, ಅವ್ರು ನೋಡು ಅಷ್ಟು ಚೆನ್ನಾಗಿ ದುಡಿತಾರೆ, ಈ ರೀತಿ ಹೀಯಾಳಿಸಬಾರ್ದು. ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸಬೇಕು. ನಿನ್ನಿಂದನೂ ಎಲ್ಲ ಸಾಧ್ಯ. ಈಗ ನಿನ್ನ ಸಮಯ ಸ್ವಲ್ಪ ಡಲ್ ಆಗಿರ್ಬೋದು, ಆದರೆ ಖಂಡಿತವಾಗಿಯೂ ನೀನು ಮುಂದೆ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದುತ್ತೀಯಾ, ಒಳ್ಳೆಯ ಸಾಧನೆಯನ್ನು ಮಾಡ್ತೀಯಾ, ನಿನ್ನಿಂದನೂ ಕೂಡ ಎಲ್ಲವೂ ಸಾಧ್ಯ ಆಗುತ್ತೆ. ಸಮಯ ಅನ್ನೋದು ಇಷ್ಟಕ್ಕೆ ಮುಗಿದಿಲ್ಲ, ಒಳ್ಳೆಯ ಸಮಯ ಬರುತ್ತೆ ಅನ್ನೋ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಪ್ರೇರಣೆ ನೀಡಿ ಬಲವನ್ನು ತುಂಬಿಸೋದ್ರ ಜೊತೆಗೆ ಆತ್ಮವಿಶ್ವಾಸವನ್ನು ತುಂಬಿಸಿ ನಾವು ಅವರಿಗೆ ಎಷ್ಟು ಆಗುತ್ತೋ ಅಷ್ಟು ಸಹಾಯವನ್ನು ಮಾಡಬೇಕು. ಸಕಾರಾತ್ಮಕವಾಗಿ ಯೋಜಿಸುವಂತೆ ಇದು ತಂದೆ ತಾಯಿಯ ಕರ್ತವ್ಯ ಆಗಿರುತ್ತೆ. ನಿನ್ನಲ್ಲೂ ಆತ್ಮವಿಶ್ವಾಸ ಹೆಚ್ಚಿದೆ ಮಗನೇ,
ಸಫಲತೆ ಅನ್ನೋದು ನಿನಗೂ ಕೂಡ ಸಿಗುತ್ತೆ, ನೀನು ಶಕ್ತಿಶಾಲಿಯ ಆತ್ಮವಾಗಿದೆಯಾ, ಈ ರೀತಿ ಅವರಲ್ಲಿ ನಾವು ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಅವರನ್ನು ಯಾವುದೇ ಕಾರಣಕ್ಕೂ ನಕಾರಾತ್ಮಕತೆಗೆ ದೂಡುವ ಪ್ರಯತ್ನ ನಾವು ಮಾಡಬಾರ್ದು. ಕೆಲವೊಂದು ಸರಿ ನಾವು ಕೂಡ ಈ ತಪ್ಪುಗಳನ್ನು ಮಾಡ್ತೀವಿ. ಹಾಗಾಗಿ ಅವ್ರು ಏನೇ ಪ್ರಯತ್ನ ಪಟ್ಟರು ಅದರಲ್ಲಿ ನಾವೇನಾದರೂ ಕೆಡುಕನ್ನು ಹುಳುಕನ್ನು ಹುಡುಕ್ಲಿಕ್ಕೆ ಹೊರಟಾಗ ಏನಾಗುತ್ತೆ, ಅವ್ರಿಗೆ ಏನನ್ಸುತ್ತೆ, ಎಷ್ಟು ಮಾಡಿದ್ರು ಇಷ್ಟೇ ಅನ್ನೋ ರೀತಿಲಿ ಅವ್ರಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದೇ ನಾವು ಅವರಿಗೊಂದು ಪ್ರೇರಣೆಯನ್ನು ಒಳ್ಳೆ ವಿಚಾರದಲ್ಲಿ ಕೊಡ್ತಾ ಹೋದಷ್ಟು ಅವರಲ್ಲಿ ಒಂದು ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಕೂಡ ಎಲ್ಲವನ್ನ ಮಾಡಬಲ್ಲೆ, ನಾನು ಕೂಡ ಒಂದು ಒಳ್ಳೆಯ ಜೀವನವನ್ನು ಮಾಡಬಲ್ಲೆ, ನಾನು ಸಾಧನೆ ಮಾಡಬಲ್ಲೆ ಅನ್ನುವ ಆತ್ಮವಿಶ್ವಾಸ ತುಂಬ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಮಕ್ಕಳ ಸಪೋರ್ಟಿಗೆ ನೀವು ನಿಲ್ಲೇಬೇಕಾಗತ್ತೆ, ತಾಯಿ ತಂದೆ. ಹಾಗೆ ಗುರುವಿನ ಮಂದಿರಕ್ಕೆ ಆಗಾಗ ಕರ್ಕೊಂಡು ಹೋಗಬೇಕು. ಹಾಗೆ ದೇವಿ ಮಂದಿರಕ್ಕೂ ಕೂಡ ಕರ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಒಂದು ಹೆಣ್ಣಿಗೆ ಗೌರವ ಕೊಡೋದನ್ನು, ಆಧಾರ ಕೊಡೋದನ್ನು, ಪ್ರೀತಿ ಕೊಡೋದನ್ನು ಅಲ್ಲಿಂದಲೇ ಕಲಿತಾರೆ. ಹಾಗಾಗಿ ದೇವಸ್ಥಾನಗಳಿಗೆ ಅಂದರೆ ದೇವಿ ದೇವಸ್ಥಾನಗಳು ಕೂಡ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ, ತಂದೆ ತಾಯಿ ಇದ್ದಾರೆ ಅಂದರೆ ಅವರ ಪಾದಗಳಿಗೆ ಆಗಾಗ ನಮಸ್ಕಾರ ಮಾಡುವಂಥ ಸಂಸ್ಕಾರವನ್ನು ಕಲಿಸ್ಬೇಕು. ಹಾಗೆ ಹೊರಗಡೆಯಿಂದ ಮನೆ ಒಳಗೆ ಬಂದ ತಕ್ಷಣ ಕೈಕಾಲು ಮುಖ ತೊಳೆಯುವ ಅಭ್ಯಾಸವನ್ನು ಮಾಡಿಸಲೇಬೇಕು. ಯಾಕಂದರೆ ಪ್ರತಿಯೊಂದು ಮಗು ಹೊರಗಡೆ ಹೋದಾಗ, ಅದು ದೊಡ್ಡ ವಯಸ್ಸಿನ ಮಗುವೇ ಆಗಿರ್ಬೋದು, 30-40 ವರ್ಷ ಆಗಿರ್ಬೋದು, ಇಲ್ಲ ಅದು ಒಂದು ಚಿಕ್ಕ ಮಗುವೇ ಆಗಿರ್ಬೋದು, ತಾಯಿಗೆ ತಂದೆಗೆ ಅದು ಮಗುವೇ, ಮಗನೇ ಅಲ್ವಾ ಸ್ನೇಹಿತರೆ, ಮಗಳೇ. ಹಾಗಾಗಿ ಅವರು ಹೊರಗಡೆ ಹೋದಾಗ ಒಳಗಡೆ ಬಂದ ತಕ್ಷಣ ಕೈಕಾಲು ಮುಖ ತೊಳೆಯುವಂತೆ ಹೇಳಬೇಕು. ಯಾಕಂದರೆ ಅವರು ಹೊರಗಡೆ ಹೋದಾಗ ಎಂಥ ಜನರ ಹತ್ರ ವ್ಯವಹಾರ ಮಾಡಿರ್ತಾರೋ, ಇಲ್ಲ ಯಾವೆಲ್ಲ ಕಡೆಯಲ್ಲಿ ತಿರುಗಾಡಿರ್ತಾರೋ, ಯಾವೆಲ್ಲ ದೃಷ್ಟಿ ಬಿದ್ದಿರುತ್ತೋ ಆ ನಕಾರಾತ್ಮಕತೆಯನ್ನು ಹೊತ್ತೇ ಅವ್ರ ಮನೆಗೆ ಬಂದಿರ್ತಾರೆ. ಹಾಗಾಗಿ ಮನೆಯಲ್ಲಿ ಕಿರಿಕಿರಿ ಆ ಸಮಯದಲ್ಲಿ, ಇಲ್ಲ ಸಿಟ್ಟು ಮಾಡ್ಕೊಳ್ಳೋದು, ಇಲ್ಲ ಬಂದ ತಕ್ಷಣವೇ ರೇಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಕೈಕಾಲು ಮುಖ ತೊಳೆದಾಗ ಅದು ನೀರಿನ ಮೂಲಕ, ಪಂಚಭೂತಗಳಲ್ಲಿ ಒಂದಾದ ನೀರಿನ ಮೂಲಕ ಆ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಸ್ನೇಹಿತರೆ. ಇದನ್ನು ಪರಿಪಾಲನೆ ಮಾಡಲೇಬೇಕು. ಮಕ್ಕಳು ಶಾಲೆಗೆ ಹೋಗಿ ಮನೆಗೆ ಬಂದಾಗ ಕೂಡ, ಇಲ್ಲ ಯಾವುದೇ ಫಂಕ್ಷನ್ಗಳಿಗೆ ಹೋದಾಗಲೂ ಕೂಡ ಬಂದ ತಕ್ಷಣ ಕೈಕಾಲು ಮುಖ ತೊಳೆಸ್ಬೇಕು. ಈಗ ಮಾಡ್ರನ್ ಆಗಿ ಯಾವುದೇ ರೀತಿ ಕಾಯಿಲೆ, ಅಂಟು ರೋಗ ಅಂಟಬಾರ್ದು ಅನ್ನೋ ಕಾಳಜಿಯಿಂದ ಕೈಕಾಲು ಮುಖ ತೊಳೆಸ್ತೀವಿ ಅಂತಲ್ಲ, ಖಂಡಿತವಾಗಿಯೂ ಅದು ಹಿಂದಿನ ಕಾಲದಿಂದಲೂ ಆ ಪದ್ಧತಿ ಇದೆ. ನೆಗೆಟಿವ್ ಎನರ್ಜಿ ರಿಮೂವ್ ಮಾಡ್ಕೊಳ್ಳೋದು ಸ್ನೇಹಿತರೆ. ಅದನ್ನು ನಾವು ಹೊಸದಾಗಿ ಈಗ ಹೈಜೆನಿಕ್ ಅನ್ನೋ ಹೆಸರಲ್ಲಿ ಹೊರಗಡೆ ಎಲ್ಲಿಗೆ ಹೋಗಿ ಬಂದ ತಕ್ಷಣ ಮಕ್ಕಳಿಗೆ ನಾವು ಕೈಕಾಲು ಮುಖ ತೊಳೆಸ್ತೀವಿ. ಅದರ ಅರ್ಥ, ಗೂಢಾರ್ಥ ಇದೇ ಆಗಿದೆ ಸ್ನೇಹಿತರೆ. ದೇಹಕ್ಕೆ ಏನಾದರೂ ಆಗತ್ತೆ ಅನ್ನೋದಕ್ಕಿಂತ ಮಾನಸಿಕವಾಗಿ ನಕಾರಾತ್ಮಕತೆಯಿಂದ ನರಳಬಾರ್ದು ಅನ್ನೋ ಉದ್ದೇಶದಿಂದ ಹಿಂದಿನ ಕಾಲದಲ್ಲಿ ಧಾರ್ಮಿಕವಾಗಿ ಕೈಕಾಲು ಮುಖವನ್ನು ತೊಳಿತಾ ಇದ್ರು. ಈಗ ನಾವು ಹೈಜೆನಿಕ್ ಅನ್ನೋ ಹೆಸರಲ್ಲಿ ಕೈಕಾಲು ಮುಖವನ್ನು ತೊಳೆಸ್ತೀವಿ. ಎರಡೂ ಕೂಡ ಒಳ್ಳೆಯದೇ, ಆದರೆ ಅವರಲ್ಲಿ ಭಾವನಾತ್ಮಕವಾದ ಒಂದು ಸಕಾರಾತ್ಮಕ ಎನರ್ಜಿನ ತುಂಬಿಸಲೇಬೇಕಾಗತ್ತೆ ಸ್ನೇಹಿತರೆ. ಹಾಗಂತ ಮಕ್ಕಳು ಬೇರೆ ಮಕ್ಕಳ ಜೊತೆ ಬೆರೆತು ಆಡೋದು ತಪ್ಪು ಅಂತ ಅಲ್ಲ, ಬೆರೀಲೇಬೇಕು. ಪ್ರಪಂಚ ಜ್ಞಾನ ಅವರಿಗೆ ಬೇಕೇ ಬೇಕು. ಜೀವನದಲ್ಲಿ ಅವ್ರು ಮುಂದೆ ಸಾಗಲೇಬೇಕು ಅಂದರೆ ಕೆಲವನ್ನ ತಿಳ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಆಟ ಪಾಠ, ನೋವು ನಲಿವು ಎಲ್ಲದರ ಜೊತೆಗೂ ಮಕ್ಕಳು ಬೆಳೀಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನೆಗೆಟಿವ್ ಎನರ್ಜಿಯಿಂದ ಹೇಗೆ ದೂರ ಇರಬೇಕು ಅಂತಹ ವಿಚಾರಗಳಿಂದ ನಾವು ಜಾಗೃತಿ ಮೂಡಿಸ್ತಾನೆ ಇರಬೇಕು. ಇಷ್ಟು ನಾವು ಸಂಸ್ಕಾರವನ್ನು ಕೊಡಲೇಬೇಕಾಗತ್ತೆ ತಾಯಿ ತಂದೆಯಾಗಿ. ಹಾಗೆ ಮಗುವಿನ ತಾಯಿ, ಅದು ಗಂಡು ಮಗುವಿನ ತಾಯಿ ಆಗಿರ್ಬೋದು, ಹೆಣ್ಣು ಮಗುವಿನ ತಾಯಿ ಆಗಿರ್ಬೋದು, ನೀವು ತಲೆ ಸ್ನಾನ ಮಾಡಿದಾಗ ನಿಮ್ಮ ತಲೆ ಕೂದಲಿನ ಅಂಚಿನ ನೀರು ನೆಲಕ್ಕೆ ಬೀಳದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾರಿಗೂ ಕೂಡ ಆ ನೀರು ಸಿಡಿಬಾರ್ದು. ಇದು ನಿಮ್ಮ ಮಕ್ಕಳ ಏಳಿಗೆಯನ್ನು ತಡೆಯುತ್ತೆ, ಅವರ ಯಶಸ್ಸನ್ನು ತಡೆಯುತ್ತೆ. ಹಾಗೆ ಅವರಿಗೆ ಖಿನ್ನತೆ ಅಂದರೆ ನಕಾರಾತ್ಮಕತೆಗೆ ತಳ್ಳುತ್ತೆ ಸ್ನೇಹಿತರೆ. ಗ್ರಹ ದೋಷ ಉಂಟಾಗುತ್ತೆ. ಹಾಗಾಗಿ ನೀವು ರಾಹು ದೋಷಕ್ಕೆ ಕಾರಣರಾಗಬೇಡಿ ಈ ರೀತಿ ಮಾಡಿ. ಹಾಗಾಗಿ ತಲೆಯಲ್ಲಿ ನೀರು ಇಂಗುವಷ್ಟು ಮಟ್ಟಿಗೆ ಬಟ್ಟೆಯನ್ನು ಕಟ್ಕೊಂಡು ನಂತರ ಕೂದಲನ್ನು ಒಣಗಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ತಲೆಯ ನೀರು ಪೂಜೆ ಮಾಡ್ತಾ ಅರ್ಜೆಂಟಿಗೆ ನೀವು ಬಿಟ್ಕೊಂಡು ಅದು ನೆಲದ ಮೇಲೆಲ್ಲ ಸುರಿಬಾರ್ದು. ಹಾಗೆ ಅದು ಯಾರ ಮೇಲೂ ಅದು ಬೀಳಬಾರ್ದು. ಈ ಎಚ್ಚರಿಕೆ ವಹಿಸಲೇಬೇಕಾಗತ್ತೆ. ನಿಮ್ಗೇನಿದು ದೊಡ್ಡ ವಿಚಾರ ಅಂತೇಳಿ ಅನಿಸೋದಿಲ್ಲ, ಆದರೆ ಖಂಡಿತವಾಗಿಯೂ ರಾಹು ದೋಷಕ್ಕೆ ಕಾರಣವಾಗುತ್ತೆ ಈ ವಿಚಾರ. ಅದನ್ನು ನೆನ್ಪಿಡಿ ಸ್ನೇಹಿತರೆ. ಎರಡನೇದಾಗಿ, ನಿಮ್ಮ ಮಕ್ಕಳ ಕೈಯಲ್ಲಿ ಇಲ್ಲವೇ ನೀವಾದರೂ ಸರಿ ಅವರ ಪರವಾಗಿ, ಮಕ್ಕಳು ಹೊರಗಡೆ ಓದಲಿಕ್ಕೆ ಹೋಗಿದ್ದಾರೆ, ನಾವು ಅವ್ರ ಪರವಾಗಿ ಮಾಡ್ಬೋದು ಅಂದರೆ ಖಂಡಿತವಾಗಿಯೂ ಮಾಡ್ಬೋದು. ಪ್ರತಿ ಹುಣ್ಣಿಮೆಯ ದಿನ ಅಂದರೆ ರಾತ್ರಿ ಸಮಯದಲ್ಲಿ, ಅಂದರೆ ಒಂದು 7-8 ಗಂಟೆಯ ಸಮಯದಲ್ಲಿ ಪೂರ್ಣ ಚಂದ್ರ ಉದಯ ಆಗುತ್ತಲ್ಲ, ಆ ಸಮಯದಲ್ಲಿ ನಿಮ್ಮ ಮಕ್ಕಳ ಕೈಯಲ್ಲಿ ಹಸಿ ಹಾಲಿಗೆ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸಿ, ಅದು ಬೆಳ್ಳಿ ಲೋಟ ಆಗಿರ್ಬೋದು, ಮಣ್ಣಿನ ಲೋಟ ಆಗಿರ್ಬೋದು, ಇಲ್ಲ ಸ್ಟೀಲ್ ಲೋಟ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಹಾಲು, ಸ್ವಲ್ಪ ಶುದ್ಧವಾದ ನೀರನ್ನು ಬೆರೆಸಿ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಓಂ ಸೋಮಾಯ ನಮಃ ಅಂತ ಹೇಳಿಸಿ ಆ ಅರ್ಘ್ಯವನ್ನು ಕೊಡಿಸ್ಬೇಕು. ಅಂದರೆ ಆ ಅರ್ಘ್ಯ ಹೇಗೆ ಕೊಡೋದು ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಹಾಗೆ ತೋರಿಸಿದ್ದೀನಿ. ಅಂದರೆ ನಿಮ್ಮ ಮಗುವಿನ ಕೈಯಲ್ಲಿ ಆ ಲೋಟವನ್ನು ಹಿಡಿಸಿ, ಅದು ನಿಮ್ಮ ಟೆರೆಸ್ ಮೇಲೆ ಮಾಡ್ತಿರೋ, ನಿಮ್ಮ ಮನೆ ಎದುರಿಗೆ ಮಾಡ್ತಿರೋ, ಯಾವುದೇ ಕಾರಣಕ್ಕೂ ಅದು ಚರಂಡಿಗೆ ಹರಿದು ಹೋಗಬಾರ್ದು ನೀರು. ಅದು ಅಲ್ಲೇ ನಿಂತರೂ ಪರವಾಗಿಲ್ಲ, ಅಲ್ಲೇ ಆರಿದ್ರೂ ಪರವಾಗಿಲ್ಲ, ಅದು ಯಾವುದೇ ರೀತಿ ಅದು ಚರಂಡಿಗೆ ಆರಿಗೆ ಹರಿದು ಹೋಗೋದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನಿಮ್ಮ ಮಗುವಿನ ಕೈಯಲ್ಲಿ ಅರ್ಘ್ಯವನ್ನು, ಅಂದರೆ ಚಂದ್ರನ ಪಾದಗಳಿಗೆ ಆ ಅರ್ಘ್ಯವನ್ನು ಅರ್ಪಿಸ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ಕೊಟ್ಟು ಮಾಡಿಸ್ಬೇಕು. ಮಕ್ಕಳು ದೂರ ಊರಲ್ಲಿ ಓದಕ್ಕೆ
ಓದೋಕ್ಕೆ ಹೋಗಿದ್ದಾರೆ ಅಂದರೆ ಅವ್ರ ಪರವಾಗಿ ನೀವು ಮಾಡ್ಕೊಳ್ಬೋದು. ಯಾಕಂದರೆ ಚಂದ್ರ ಮನಸ್ಸು ಕಾರಕ ಮತ್ತು ತಾಯಿ ಕಾರಕ ಗ್ರಹ ಆಗಿದ್ದಾರೆ. ಹಾಗಾಗಿ ಈ ದೋಷಗಳಿಂದ, ಚಂದ್ರನ ಸಂಪೂರ್ಣ ದೋಷಗಳಿಂದ ನಿಮ್ಮ ಮಕ್ಕಳು ಮುಕ್ತವಾಗ್ತಾರೆ. ಅಂದರೆ ಮನಸ್ಸಲ್ಲಿ ಖಿನ್ನತೆ ಹೊಂದೋದಾಗಿರ್ಬೋದು, ಇಲ್ಲ ಚಂಚಲತೆಗೆ ಜಾರೋದಾಗಿರ್ಬೋದು, ಇಲ್ಲ ಅಲ್ಲಿ ಹೋದ ಜಾಗದಲ್ಲಿ ಎಲ್ಲಿ ಓದ್ತಾ ಇದ್ದಾರೋ ಅಲ್ಲಿ ಏನಾದರೂ ಸಮಸ್ಯೆ ಮಾಡಿಕೊಂಡು ಆತ್ಮಹತ್ಯೆಗೆ ಜಾರೋದಾಗಿರ್ಬೋದು, ಖಿನ್ನತೆಗೆ ಒತ್ತಡಕ್ಕೆ ಒಳಗಾಗೋದಾಗಿರ್ಬೋದು, ಆ ರೀತಿ ಆಗೋದಿಲ್ಲ. ಮಕ್ಕಳ ಪರವಾಗಿ ನೀವು ಮಾಡ್ಕೊಳ್ಬೋದು ತಾಯಿಯಾಗಿ. ಯಾಕಂದರೆ ನೀವು ನಿಷ್ಕಲ್ಮಶವಾಗಿ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತೇಳಿ ಬಯಸ್ತಾ ಇದ್ದೀರಿ. ಹಾಗಾಗಿ ತಾಯಿ ಖಂಡಿತವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಬಹುದು ನಿಮ್ಮ ಮಕ್ಕಳ ಪರವಾಗಿ ಸ್ನೇಹಿತರೆ. ಅಂದರೆ ಮನಸ್ಸು ಕಾರಕ ಗ್ರಹ ಆಗಿದ್ದಾರೆ ಚಂದ್ರ. ಹಾಗಾಗಿ ಅವರ ಮನಸ್ಸಿನಲ್ಲಿ ಎಂಥದ್ದೇ ತಳಮಳ ಇದ್ದರೂ ಕೂಡ ಅವರು ಅತಿರೇಕಕ್ಕೆ ಹೋಗದೆ ಮನಸ್ಸನ್ನು ನಿಯಂತ್ರಣಕ್ಕೆ ಇಟ್ಕೊಂಡು ಅವರು ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ದೃಢ ವಿಶ್ವಾಸದೊಂದಿಗೆ ಸಾಗಲಿಕ್ಕೆ ಸಹಾಯ ಮಾಡುತ್ತೆ ಈ ಪರಿಹಾರ. ಹಾಗಾಗಿ ನೀವಾದರೂ ಮಾಡ್ಕೊಳ್ಳಿ, ಅವರು ಮನೆಯಲ್ಲಿದ್ದರೆ ಅವರಾದರೂ ಹೇಳಿದ್ದು ಕೇಳ್ತಾರೆ ಅಂದರೆ ಅವರ ಕೈಯಲ್ಲಾದರೂ ಇದನ್ನು ಮಾಡಿಸಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಕೆಲಸ ಸಿಗತ್ತೆ, ಯಾವುದೇ ರೀತಿ ಮನಸ್ಸು ಒತ್ತಡಕ್ಕೆ ಜಾರೋದಿಲ್ಲ, ಎಲ್ಲ ವಿಚಾರಗಳಲ್ಲೂ ಒಳ್ಳೆಯ ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರಾ, ಒಳ್ಳೆಯ ರೀತಿಯಲ್ಲಿ ಇರ್ತೀರಾ. ಹಾಗೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಚಂದ್ರ ಸಹೋದರಿ ಲಕ್ಷ್ಮಿ, ಅವಳ ಕೃಪಾ ಅನುಗ್ರಹ ಆಶೀರ್ವಾದವು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ತಾಯಿ ಕಾರಕ ಗ್ರಹ ಆಗಿರೋದ್ರಿಂದ ತಾಯಿ ಮತ್ತು ಮಕ್ಕಳ ಮಧ್ಯೆ ಇರುವ ಭಿನ್ನಾಭಿಪ್ರಾಯಗಳು ದೂರವಾಗ್ತಾ ಹೋಗ್ತವೆ. ಅಂದರೆ ಅಂತರ, ಒಂದು ನಕಾರಾತ್ಮಕತೆಯಿಂದ ಯಾರೋ ನಿಮ್ಮ ಇಬ್ಬರ ಮಧ್ಯೆ ಒಂದು ಅಂತರವನ್ನು ಸೃಷ್ಟಿ ಮಾಡಿದರೆ ಮೂರನೇ ವ್ಯಕ್ತಿ ಅಂದರೆ ಆ ದೋಷವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇದು ಅದ್ಭುತವಾದ ಪರಿಹಾರ. ಪ್ರತಿ ಹುಣ್ಣಿಮೆ ದಿನ ಆ ಜನ್ಮ ಪರ್ಯಂತ ನೀವು ಕೂಡ ಮಾಡ್ಕೊಳ್ಬೋದು. ನೀವು ಎಲ್ಲಿಯವರೆಗೆ ಇರ್ತೀರೋ ಅಲ್ಲಿಯವರೆಗೂ ಈ ರೀತಿಯಾಗಿ ನಿಮ್ಮ ಮಕ್ಕಳ ಹೆಸರಲ್ಲಿ ಈ ಸೇವೆಯನ್ನು ಮಾಡ್ಬೋದು. ಅವರಿಗೂ ಕೂಡ ಮಾಡಿಕೊಂಡು ಇದೇ ರೀತಿ ಹೋಗ್ರಿ ಮುಂದೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಇದು ಅವರಿಗೆ ಮುಂದಿನ ಭವಿಷ್ಯಕ್ಕೆ ಬಹಳ ಪರಿಣಾಮಕಾರಿಯಾದ ರಿಸಲ್ಟ್ ಕೊಡುತ್ತೆ. ಅಂದರೆ ಅವರಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತೆ ಈ ಸೇವೆ ಇದೆಯಲ್ಲ. ಅಂದರೆ ಒಂದು ಭಗವಂತನ ಅನುಗ್ರಹ ಆಶೀರ್ವಾದ, ಗುರುವಿನ ಅನುಗ್ರಹ ಆಶೀರ್ವಾದ, ಇಲ್ಲ ಯಾವುದೇ ದೇವರ ಅನುಗ್ರಹ ಆಶೀರ್ವಾದ ಆ ಮಗುವಿನ ಮೇಲೆ ಬೀಳ್ತಾ ಇದೆ ಅಂದರೆ ಆ ಮಗು ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮಗುವಿನಿಂದ ಯಾವುದೇ ರೀತಿ ತಪ್ಪುಗಳು ಆಗೋದಿಲ್ಲ. ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಉದ್ದೇಶವನ್ನು ಹೊಂದುತ್ತವೆ. ಕರ್ಮಗಳು ಒಳ್ಳೆಯ ರೀತಿಯ ಉದ್ದೇಶವನ್ನು ಹೊಂದಿದಾಗ ಏನಾಗುತ್ತೆ ಅಂದರೆ ಆ ಮಗು ಏಳಿಗೆಯನ್ನು ಪಡ್ಕೊಳ್ಳುತ್ತೆ. ಹಾಗೆ ರೀತಿ ನೀತಿಗಳನ್ನು ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಒಳ್ಳೆಯ ಜೀವನವನ್ನು ನಡೆಸುತ್ತೆ ಸ್ನೇಹಿತರೆ. ಇದು ಸಾಧ್ಯವಾಗೋದು ಈ ರೀತಿ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ. ಹಣ ಖರ್ಚು ಮಾಡಿ ಹೋಮ ಯಜ್ಞ ಇಲ್ಲ ಎಷ್ಟೋ ಲಕ್ಷ ಖರ್ಚು ಮಾಡಿ ಏನೋ ಮಾಡಿಸೋದ್ರಿಂದಲೇ ಪರಿಹಾರ ಸಿಗುತ್ತೆ ಅಂತಲ್ಲ. ಈ ಸಣ್ಣ ಪುಟ್ಟ ಪರಿಹಾರಗಳು ಒಂದು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪರಿಪೂರ್ಣವಾದ ಶರಣಾಗತಿಯಿಂದ ಮಾಡಿಕೊಳ್ಳುವ ಪರಿಹಾರಗಳು ಕೂಡ ಅಷ್ಟೇ ಪ್ರಮಾಣದ ಫಲವನ್ನು ಕೊಡ್ತವೆ ಸ್ನೇಹಿತರೆ. ಹಾಗೆ ಮಕ್ಕಳಿಗೆ, ಅದು ದೊಡ್ಡ ಮಕ್ಕಳಾಗಿರ್ಬೋದು ಸಣ್ಣ ಮಕ್ಕಳಾಗಿರ್ಬೋದು, ಆಗಾಗ ದೃಷ್ಟಿ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಕೆಟ್ಟ ದೃಷ್ಟಿ ಆಗಿರ್ಬೋದು, ನಕಾರಾತ್ಮಕ ದೃಷ್ಟಿ ಆಗಿರ್ಬೋದು, ಆಗ್ತಾನೆ ಇರುತ್ತೆ. ಇಂಥ ಸಮಯದಲ್ಲಿ ನೀವು ಹುಣ್ಣಿಮೆ, ಅಮಾವಾಸ್ಯೆ ಇಲ್ಲ ಗುರುವಾರ, ಭಾನುವಾರ ಇಷ್ಟು ದಿನಗಳಲ್ಲಿ ಯಾವುದಾದ್ರೂ ತಿಂಗಳಲ್ಲಿ ಒಂದು 3 ಬಾರಿ 4 ಬಾರಿ ನಿಮ್ಮ ಮಕ್ಕಳಿಗೆ ನಿಮ್ಮ ಸೀರೆಯ ಸೆರಗಿನ ತುದಿಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಇಟ್ಕೊಂಡು ಗಂಟು ಕಟ್ಟಿ ಆ ಗಂಟನ್ನು ಕೈಯಲ್ಲಿ ಹಿಡಿದು ನೀವಾದರೂ ಮಾಡಿ, ಇಲ್ಲ ನಿಮ್ಮ ಮನೆಯಲ್ಲಿ ಅತ್ತೆ ಇದ್ದಾರೆ ಅಮ್ಮ ಇದ್ದಾರೆ ಅವ್ರು ಸೀರೆ ಉಟ್ಕೊಳ್ತಾರೆ ಅಂದರೆ ಅವ್ರ ಕೈಯಲ್ಲಾದರೂ ಮಾಡಿಸಿ. ಸೆರಗಿನ ತುದಿಯಲ್ಲಿ ಅಕ್ಕಿ ಹಾಕಿ ಗಂಟು ಹಾಕಿಸಿ ನಂತರ ಮೇಲ್ಗಡೆಯಿಂದ, ಮಗುವಿನ ಮೇಲ್ಗಡೆಯಿಂದ 3 ಸಾರಿ ಕೆಳಗಡೆ ನಿವಾಳಿಸಿ ಆ ನಂತರ ಹೊರಗಡೆ ಹೋಗಿ ಅಕ್ಕಿಯನ್ನು ಬಿಚ್ಚಿ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಬೇಕು ಸ್ನೇಹಿತರೆ. ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಮಕ್ಕಳಲ್ಲಿರುವ ನೆಗೆಟಿವ್ ಎನರ್ಜಿ ಪೂರ್ತಿಯಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದು ಪರಿಹಾರ ಏನಪ್ಪ ಅಂದರೆ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಆಲಸ್ಯ ತೋರ್ತಾ ಇದ್ದಾರೆ, ಇಲ್ಲ ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ, ಹೆದರ್ತಾ ಇದ್ದಾರೆ, ಒಟ್ಟಾರೆಯಾಗಿ ಏನೋ ಒಂದು ರೀತಿಯಲ್ಲಿ ಖಿನ್ನತೆಯಲ್ಲಿ ಇರ್ತಾರೆ ಅಂದರೆ ಖಂಡಿತವಾಗಿ ಅವರು ಮಲಗುವ ಕೋಣೆಯಲ್ಲಿ, ನೀವು ಅವ್ರ ಜೊತೆಗೆ ಮಲಗ್ತೀರಾ ಅಂದರೂ ಪರವಾಗಿಲ್ಲ, ನೀವು ಮಲಗುವ ಕೋಣೆಯಲ್ಲಿ ಮಗುವನ್ನು ಮಲಗಿಸ್ತೀರಾ ಅಂದರೂ ಪರವಾಗಿಲ್ಲ, ಅಲ್ಲಿ ಆ ಜಾಗದಲ್ಲಿ ಒಂದು ಕಡೆ ಪುಟ್ಟದಾದ ಹಣತೆಯನ್ನು ಇಟ್ಟು ಅದರಲ್ಲಿ ತುಪ್ಪ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ 2 ಜೋಡಿ ಬತ್ತಿಗಳನ್ನು ಹಾಕಿ ಅದು ಉರಿಯುವಂತೆ ನೋಡ್ಕೊಳ್ಬೇಕು. ಉತ್ತರಕ್ಕೆ ಅಭಿಮುಖವಾಗಿ ಇಲ್ಲ ಪೂರ್ವಕ್ಕೆ ಅಭಿಮುಖವಾಗಿ ಆ ದೀಪ ಬೆಳಗ್ತಾನೆ ಇರಬೇಕು. ಒಂದು ಹಣತೆಯನ್ನು ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಕೈಕಾಲು ಮುಖ ತೊಳೆದು ನೀವಾದರೂ ಬೆಳಗಿಸಿ, ಇಲ್ಲ ಮಗುವಿನ ಕೈಯಲ್ಲಾದರೂ ಬೆಳಗಿಸಿ ಅದನ್ನು ಮಗುವಿನ ಮಲಗುವ ಕೋಣೆಯಲ್ಲಿ ಇಟ್ಕೊಳ್ಳಿ. ಇದರಿಂದ ನೆಗೆಟಿವ್ ಎನರ್ಜಿ ರಿಮೂವ್ ಆಗೋದ್ರ ಜೊತೆಗೆ ಆ ದೀಪದ ಬೆಳಕಲ್ಲಿ ನಿಮ್ಮ ಮಗನ ಭವಿಷ್ಯ ಪ್ರಜ್ವಲವಾಗುತ್ತೆ. ಅದ್ರ ಜೊತೆಗೆ ಸಕಾರಾತ್ಮಕ ಊರ್ಜೆಗಳು ಹೆಚ್ಚುತ್ತೆ. ಆ ಕೋಣೆಯಲ್ಲಿ ನಕಾರಾತ್ಮಕತೆ ಅನ್ನೋದು ದೂರವಾಗುತ್ತೆ ಸ್ನೇಹಿತರೆ. ಇದನ್ನು ನೀವು ಅವನು ಓದುವ ಜಾಗದಲ್ಲೂ ಕೂಡ ಪ್ರತಿ ಸಂಜೆ ಅವನು ಏನು ಓದ್ತಾನಲ್ಲ, ಆ ಮಗು ಆಗಿರ್ಬೋದು ಆ ಮಗಳಾಗಿರ್ಬೋದು ಓದ್ತಾರಲ್ಲ, ಆ ಸಮಯದಲ್ಲಿ ಆ ಕೋಣೆಯಲ್ಲೂ ಕೂಡ ಈ ಒಂದು ತುಪ್ಪದ ದೀಪವನ್ನು ಪ್ರತಿನಿತ್ಯ ಬೆಳಗಿಸ್ಬೇಕು. ಇದರಿಂದ ಅವರಲ್ಲಿರುವ ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಾ ಹೋಗುತ್ತೆ, ಅವರಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚುತ್ತಾ ಹೋಗ್ತವೆ ಸ್ನೇಹಿತರೆ. ಇದು ಕೂಡ ಒಂದು ಅದ್ಭುತವಾದ ಪರಿಹಾರನೇ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿರ್ಬೋದು, ತಿಳಿಸಿ ಹೇಳಿದ್ದೀನಿ. ಇದನ್ನೇ ನಾನು ಒಂದು 4-5 ವಿಡಿಯೋ ಮಾಡಿ ಹಾಕ್ಬೋದಿತ್ತು, ಆದರೂ ಕೂಡ ಎಲ್ಲ ವಿಷಯ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಈ ವಿಡಿಯೋ ಸ್ವಲ್ಪ ಲೆಂತ್
ಎಂತೆಂತಾಗಿದೆ ಸ್ನೇಹಿತರೆ, ಬೇಜಾರು ಮಾಡ್ಕೊಳ್ಬೇಡಿ. ಹಾಗೆ ನಿಮ್ಮ ಮಗುವಿನ ಶ್ರೇಯಸ್ಸಿಗಾಗಿರ್ಬೋದು, ಉನ್ನತಿಗಾಗಿರ್ಬೋದು, ಇಲ್ಲ ಅವನ ಜೀವನದಲ್ಲಿ ಯಾವುದೇ ರೀತಿ ಅಡೆತಡೆ ಬರಬಾರ್ದು, ಎಲ್ಲ ರೀತಿಲೂ ನಿರ್ವಿಘ್ನವಾಗಿ ಆ ಮಗುವಿನ ಜೀವನ ಸಾಂಗವಾಗಿ ಒಳ್ಳೆಯ ರೀತಿಯಲ್ಲಿ ಮುಂದೆ ಸಾಗಬೇಕು ಅನ್ನೋದಾದರೆ ಪ್ರತಿ ಬುಧವಾರ ಇಲ್ಲವೇ ತಿಂಗಳಲ್ಲಿ ಒಂದು ಬುಧವಾರ ನೀವು ಬಿಳಿ ಎಕ್ಕದ ಗಿಡಕ್ಕೆ ಆ ಹಸಿ ಹಾಲಿನಲ್ಲಿ ಬೆಲ್ಲವನ್ನು ಬೆರೆಸಿ ಆ ಮಗುವಿನ ಕೈಯಲ್ಲಿ ಆ ಬಿಳಿ ಎಕ್ಕೆ ಗಿಡದ ಬುಡಕ್ಕೆ ಹಾಕಿಸ್ಬೇಕು. ಮಗು ದೂರದ ಊರಲ್ಲಿ ಓದ್ತಾ ಇದೆ, ಮಗುವಿನ ಪರವಾಗಿ ನಾವು ಮಾಡ್ಬೋದು, ಆದರೆ ಖಂಡಿತವಾಗಿ ತಾಯಿಯಾದರೂ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ತಾಯಿಯ ವಾತ್ಸಲ್ಯಕ್ಕೆ ಭಗವಂತನು ಕೂಡ ಕೆಲವೊಮ್ಮೆ ಬೆರಗಾಗೋದು ಸಹಜ. ಹಾಗಾಗಿ ಅವರು ತಾಯಿಗೆ ಬಯಸಿದ್ದನ್ನು ಕರುಣಿಸ್ತಾರೆ ಸ್ನೇಹಿತರೆ. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಆ ಬಿಳಿ ಎಕ್ಕೆ ಗಿಡದಲ್ಲಿ ಹೂಗಳು ಅರಳಿದರೆ ಅದರಲ್ಲಿ 2 ಬಿಳಿ ಎಕ್ಕದ ಹೂಗಳನ್ನು ತಂದು ನಿಮ್ಮ ಮಗು ಯಾವ ಜಾಗದಲ್ಲಿ ಕೂತ್ಕೊಂಡು ದಿನನಿತ್ಯ ಓದುತ್ತಲ್ಲ ಆ ಜಾಗದಲ್ಲಿ ಒಂದು ಕಡೆ ಇಟ್ಬಿಡಿ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಅವನ ವಿದ್ಯಾಭ್ಯಾಸದಲ್ಲಿರ್ಬೋದು, ಇಲ್ಲ ಅವನ ಭವಿಷ್ಯದಲ್ಲಿರ್ಬೋದು, ಉನ್ನತಿಯಲ್ಲಿರ್ಬೋದು ಅನೇಕ ರೀತಿಯ ಅಡೆತಡೆಗಳು ಉಂಟಾಗ್ತಾ ಇದ್ದರೆ ಅವೆಲ್ಲವೂ ಕೂಡ ನಿವಾರಣೆ ಆಗ್ತವೆ. ಹಾಗೆ ಗುರುವಿನ ಬಲ ಇಲ್ಲದ್ರೆ ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ಗುರುವಿನ ಬಲಕ್ಕಾಗಿ ಪ್ರತಿ ಗುರುವಾರ ಆ ಮಗುವಿನ ಹೆಸರಲ್ಲಿ, ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಯಾರಿಗಾದರೂ ಒಬ್ಬರಿಗೆ ಅನ್ನದಾನದ ಸೇವೆಯನ್ನು ಮಾಡಬೇಕು. ನಿಮ್ಮ ಮನೆ ಎದುರಿಗೆ ಯಾರಾದರೂ ಭಿಕ್ಷೆ ಕೇಳ್ಕೊಂಡು ಬಂದಿದ್ದಾರೆ ಅಂದರೆ ಖಂಡಿತ ನಿಮ್ಮ ಮಗುವಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಅವರಿಗೆ ಅನ್ನವನ್ನಾಗಲಿ, ಇಲ್ಲ ರೊಟ್ಟಿಯನ್ನಾಗಲಿ, ಇಲ್ಲ ಕೈಲಾದ ಒಂದು ಹಣವನ್ನೇ ಆಗಲಿ ಕೊಟ್ಕೊಳ್ಸೋ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಅದು 10 ರೂಪಾಯಿ ಕೊಡ್ತಿರೋ 1 ರೂಪಾಯಿ ಕೊಡ್ತಿರೋ ನಿಮಗೆ ಬಿಟ್ಟಿದ್ದು ವಿಚಾರ ಸ್ನೇಹಿತರೆ. ಹಾಗಾಗಿ ಬರೀ ಕೈಯಲ್ಲಂತೂ ಕಳಿಸ್ಬೇಡ್ರಿ. ನಿಮ್ಮ ಕೈಲಾದ ಸಹಾಯವನ್ನು ನೀವು ಮಾಡಿ ಕರ್ಮವನ್ನು ಕಳ್ಕೊಳ್ಳಿ. ನಿಮ್ಮ ಮಕ್ಕಳ ಕರ್ಮವನ್ನು ಕಳೀಲಿಕ್ಕೆ ಇದು ನಿಮಗೆ ತುಂಬ ಸಹಾಯ ಮಾಡುತ್ತೆ ಈ ದಾನ ಧರ್ಮದ ಸೇವೆ ಸ್ನೇಹಿತರೆ. ಹಾಗಾಗಿ ಪ್ರತಿ ಗುರುವಾರ ಈ ಸೇವೆಯನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಗುರುಬಲ ಸಿಗೋದ್ರ ಜೊತೆಗೆ ಗುರುವಿನ ಮಾರ್ಗದರ್ಶನ, ಶಿಕ್ಷಣ ಹಾಗೆ ರಕ್ಷಣೆ ಕೂಡ ಅವನಿಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ಗುರುವೇ ಜೊತೆಗಿದ್ದ ಮೇಲೆ ನಿಮ್ಮ ಮಕ್ಕಳು ಎಲ್ಲವನ್ನ ಸಾಧನೆ ಮಾಡೇ ಮಾಡ್ತಾರೆ ಸ್ನೇಹಿತರೆ. ಇನ್ನೊಂದು ಕೊನೆಯ ಪರಿಹಾರ, ಅದ್ಭುತ ಪರಿಹಾರ. ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಬೆಳ್ಳಿ ಲೋಟವನ್ನು ತನ್ನಿರಿ, ತುಂಬ ಒಳ್ಳೆಯದು. ಇಲ್ಲ ಆಗೋದೇ ಇಲ್ಲ ಅಂದರೂ ಒಂದು ಮಣ್ಣಿನ ಲೋಟವನ್ನಾದರೂ ತೊಗೊಂಡು ಬನ್ನಿರಿ. ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಅದರಲ್ಲಿ ನೀರು ತುಂಬಿಸಿಡಬೇಕು. ಅದನ್ನು ಪ್ರತಿದಿನ ಬೆಳಗ್ಗೆ ಆ ಮಗುವಿಗೆ, ನಿಮ್ಮ ಮಕ್ಕಳು 2 ಜನ ಇದ್ದಾರೆ ಅಂದರೆ ಅವರಿಗೆ ಡಿವೈಡ್ ಮಾಡಿ ಕೊಡಿಸ್ರಿ. ಒಂದೇ ಮಗು ಇದೆ ಅಂದರೆ ಆ ಮಗುವಿಗೆ ಕೊಡಿಸ್ಬೇಕು. ಪ್ರತಿದಿನ ಬೆಳಗ್ಗೆ ಕೊಡಿಸ್ಬೇಕು. ಬೆಳ್ಳಿ ಲೋಟದಲ್ಲಿ ಇಲ್ಲವೇ ಮಣ್ಣಿನ ಲೋಟದಲ್ಲಿ 1 ಲೋಟ ನೀರನ್ನು ತುಂಬಿಟ್ಟು ಅವರ ಚಂದ್ರ ಪರಿಪೂರ್ಣಗಳು, ಅವರ ಗ್ರಹಗತಿಗಳು ತುಂಬಾ ಚೆನ್ನಾಗಾಗ್ತವೆ. ಅವರು ಜೀವನದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಬಯಸ್ತಾರಲ್ಲ ಅದರೆಲ್ಲ ಯಶಸ್ಸನ್ನು ಪಡ್ಕೊಳ್ತಾ ಹೋಗ್ತಾರೆ. ತುಂಬ ಉತ್ತಮವಾದ ಸ್ಥಿತಿಗತಿಗಳನ್ನು ಜೀವನದಲ್ಲಿ ಹೊಂದುತ್ತಾ ಹೋಗ್ತಾರೆ ಸ್ನೇಹಿತರೆ. ಇವೆಲ್ಲ ಎಂಥ ಪರಿಹಾರಗಳು ಅಂಥೇಳಿ ನೀವು ಅಂದ್ಕೊಳ್ಬೋದು, ಮೂಢನಂಬಿಕೆನೂ ಅಂದ್ಕೊಳ್ಬೋದು. ಖಂಡಿತ ಅರ್ಥ ಇಲ್ಲದೆ ಯಾವುದೂ ಕೂಡ ನಮ್ಮ ಹಿರಿಯರಾಗಿರ್ಬೋದು, ನಮ್ಮ ಪೂರ್ವಜರಾಗಿರ್ಬೋದು ನಮಗೆ ಯಾವುದೇ ರೀತಿ ಮಾಹಿತಿಗಳನ್ನು ಬಿಟ್ಟು ಹೋಗಿಲ್ಲ ಸ್ನೇಹಿತರೆ. ಖಂಡಿತವಾಗಿಯೂ ಎಲ್ಲವೂ ಕೂಡ ಒಂದು ಅರ್ಥಗರ್ಭಿತವಾದ ಸಾರವನ್ನೇ ಹೊಂದಿದೆ. ನಂಬಿಕೆ ಇಟ್ಟು ಮಾಡಿಕೊಂಡಾಗ ಆ ನಂಬಿಕೆ ನಮ್ಮನ್ನು ಗೆಲ್ಲಿಸುತ್ತೆ. ಸಕಾರಾತ್ಮಕ ಆಲೋಚನೆಗಳಿಗೆ ನಮ್ಮನ್ನು ನೂಕುತ್ತೆ. ಅದೇ ಏನು ಮಾಡುತ್ತೆ ಇವೆಲ್ಲ ವಿಚಾರಗಳು, ಎಷ್ಟಿದ್ರು ಇಷ್ಟೇ ನನ್ನ ಜೀವನ ಅಂತೇಳಿ ಅಪನಂಬಿಕೆ ಪಟ್ಟು ನಾವು ಜೀವನದಲ್ಲಿ ನರಳಾಡೋಕ್ಕಿಂತ ನಮ್ಮ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಈ ರೀತಿ ಪರಿಹಾರಗಳನ್ನು ಒಳ್ಳೆಯ ಉದ್ದೇಶದಿಂದ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗೇ ಆಗ್ತೀವಿ. ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಬಿಡ್ತೀವೋ ಅವೆಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಬರೀ ನಾವು ನಕಾರಾತ್ಮಕವಾಗಿ ಅದ್ಯಾಕೆ ಹೀಗೆ, ಇದ್ಯಾಕೆ ಹೀಗೆ, ಇದು ಮೂಢನಂಬಿಕೆ ಹಾಗೆ ಹೀಗೆ ಅಂತೇಳಿ ನಾವು ತೆಗಳ್ತಾನೆ ಹೋದರೆ ನಮ್ಮ ಜೀವನದಲ್ಲಿ ನಾವು ನಕಾರಾತ್ಮಕತೆಯನ್ನು ತುಂಬಿಸ್ಕೊಂಡು ಅದರಲ್ಲೇ ಮುಳುಗಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ತಿಳಿಸಿದ ಪರಿಹಾರಗಳೆಲ್ಲವೂ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ತಾಯಿಯಾಗಿ ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ, ನಮ್ಮ ಮಕ್ಕಳ ಭವಿಷ್ಯ ಒಳ್ಳೆ ರೀತಿಯಲ್ಲಿರಬೇಕು, ಉತ್ತಮವಾಗಿರಬೇಕು ಅಂಥೇಳಿ ನೀವೆಲ್ಲ ಬಯಸ್ತಿದ್ದೀರಲ್ಲ, ಖಂಡಿತವಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಪರಿಹಾರಗಳಿವು. ನಿಮಗೆ ಮುಂದೆ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ತೀವಿ ಅಂದರೂ ಅದನ್ನು ಸಕಾರಾತ್ಮಕ ಯೋಚನೆಯಲ್ಲಿ ಇಟ್ಟು ಮಾಡ್ಕೊಳ್ಬೇಕು. ಆಗ ಆ ಯೋಜನೆಗಳು ಫಲಿಸ್ತಾ ಹೋಗ್ತವೆ ಸ್ನೇಹಿತರೆ. ತಾಯಿಯಿಂದ ಎಲ್ಲವೂ ಸಾಧ್ಯ. ತಾಯಿ ಮಮತೆಯ ಗಣಿ ಅಂತಲೇ ಹೇಳ್ಬೋದು. ಅವಳ ವಿರುದ್ಧ ಭಗವಂತನಿಗೂ ಕೂಡ ನಿಲ್ಲಕ್ಕೆ ಅಸಾಧ್ಯ. ಯಾಕಂದರೆ ಅವಳ ಪ್ರೀತಿಯೇ ಅಂಥದ್ದು ಸ್ನೇಹಿತರೆ. ಈ ಜಗತ್ತನ್ನಷ್ಟೇ ಅಲ್ಲ, ಭಗವಂತನನ್ನೂ ಕೂಡ ಎದುರು ಹಾಕೊಳ್ಳುವಂಥ ಪ್ರೀತಿ, ದಯಾಮಯಿ, ಕರುಣಾಮಯಿ ತಾಯಿಯೂ ಆಗಿದ್ದಾಳೆ ಸ್ನೇಹಿತರೆ. ಹಾಗಾಗಿ ಇಷ್ಟು ಪರಿಹಾರವನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಆದರೂ ಕೂಡ ಸ್ವಲ್ಪ ದೊಡ್ಡದಾಗಿದೆ ವಿಡಿಯೋ ಅಂತ ಕೂಡ ಅಂದ್ಕೊಳ್ತೀನಿ. ಒಳ್ಳೆ ಮಾಹಿತಿ ಇದೆ ಅಂದರೆ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತಲೂ ಕೂಡ ನಂಬಿದ್ದೀನಿ. ವಿಡಿಯೋ ಲೈಕ್ ಆಗದಿದ್ರೂ ಪರವಾಗಿಲ್ಲ, ಶೇರ್ ಮಾಡಿ, ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಸ್ನೇಹಿತರೆ. ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಕಮೆಂಟಲ್ಲಿ ತಿಳಿಸಿದರೆ ಖಂಡಿತವಾಗಿಯೂ ಅದರ ಪರಿಹಾರವನ್ನು ಹೊತ್ತು ಮತ್ತೆ ಮರಳಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.